ಹಾಯ್ ಎಲ್ಲರಿಗೂ. ಇವತ್ತು ನಾನು ಹಲಸಿನ ಹಣ್ಣಿನಿಂದ ತುಂಬಾ ರುಚಿಯಾಗುವಂಥ ಹಲಸಿನ ಹಣ್ಣಿನ ಹಲ್ವ ಮಾಡಿ ತೋರಿಸ್ತಾ ಇದ್ದೀನಿ. ಹಲಸಿನ ಹಲ್ವ ಮಾಡೋಕ್ಕೆ ನಾನು ಇಲ್ಲಿ ಹಲಸಿನ ಸೊಳೆಗಳ ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಕಪ್ ಅಳತೆಯಲ್ಲಿ 1 ಕಪ್ ಹಲಸಿನ ಸೊಳೆ ತಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ನುಣ್ಣಗೆ ಪೇಸ್ಟ್ ಮಾಡಬೇಕು. ನೋಡಿ ರುಬ್ಬಿ ಆಗಿದೆ. ಹಾಗೆಯೇ 1/4 ಕಪ್ಪು ಬೆಲ್ಲವನ್ನು ತಗೊಂಡಿದ್ದೀನಿ. ಹಲಸಿನ ಸ್ವೀಟ್ ಮೇಲೆ ಬೆಲ್ಲ ಹಾಕಿದರೆ ಆಯಿತು. ಇದಕ್ಕೆ ಅರ್ಧ ಕಪ್ಪು ನೀರು ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಬೆಲ್ಲವನ್ನು ಕರಗಿಸ್ತೀನಿ. ನೋಡಿ ಬೆಲ್ಲ ಕರಗಿದೆ. ಇವಾಗ ಬೆಲ್ಲದ ನೀರನ್ನು ಒಂದು ಬೌಲಿಗೆ ಕಾಳಿಸಿ ಇಡ್ತೀನಿ. ಹಲ್ವ ಮಾಡೋಕ್ಕೆ ಪ್ಯಾನ್ಗೆ ರುಬ್ಬಿದ ಹಲಸಿನ ಪೇಸ್ಟನ್ನು ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡ್ತೀನಿ. ಇದಕ್ಕೆ 2 ಸ್ಪೂನ್ ತುಪ್ಪವನ್ನು ಹಾಕಿ 5 ನಿಮಿಷ ಮಿಕ್ಸ್ ಮಾಡ್ತೀನಿ. ನೋಡಿ ಕುದಿ ಬರ್ತಾ ಉಂಟು. ಇವಾಗ ಮೊದಲೇ ಗಾಳಿಸಿ ಇಟ್ಟ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನಾನು ಒಂದು ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಟಿದ್ದೀನಿ. ಇವಾಗ 2 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹಲ್ವವನ್ನು ಮಾಡ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಇವಾಗ ಒಂದು ಬೌಲಿಗೆ 4 ರಿಂದ 5 ಸ್ಪೂನ್ ಕಾರ್ನ್ಫ್ಲೋರ್ ಹುಡಿಯನ್ನು ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪು ನೀರು ಹಾಕಿ ಗಂಟಿಲ ಥರ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಆಗಿದೆ. ಇವಾಗ ಕಾರ್ನ್ಫ್ಲೋರ್ ಸ್ಲರಿ ಹಲ್ವಕ್ಕೆ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಇದಕ್ಕೆ 2 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಇವಾಗ ನೋಡಿ ಹಲ್ವ ದಪ್ಪ ಆಗ್ತಾ ಬರ್ತಾ ಇದೆ. ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಪುನಃ 2 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಯಾವತ್ತು ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ, ಆದರೆ ಹಲ್ವ ರೆಡಿ ಆಗಿಲ್ಲ. ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತೀನಿ ಮತ್ತು ಗೋಡಂಬಿ ಪೀಸನ್ನು ಹಾಕ್ತೀನಿ. ಹಾಗೆಯೇ ಸ್ವಲ್ಪ ತೆಂಗಿನ ಪೀಸನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ಹಲ್ವದಿಂದ ತುಪ್ಪ ಬಿಡ್ತಾ ಉಂಟು. ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಹಲ್ವ ರೆಡಿಯಾಗಿದೆ. ನನಗೆ ಈ ಹಲ್ವ ಮಾಡೋಕ್ಕೆ 45 ನಿಮಿಷ ಬೇಕಾಯಿತು. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ತುಪ್ಪ ಸವರಿದ ಪ್ಲೇಟಿಗೆ ಹಾಕಿ ಸ್ಪ್ರೆಡ್ ಮಾಡ್ತೀನಿ. ಆಹಾ, ನೋಡಿ ಹೇಗೆ ಕಾಣುತ್ತೆ ಅಲ್ವಾ. ಇವಾಗ ಇದನ್ನು 1/2 ರಿಂದ 1 ಗಂಟೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಒಂದು ಗಂಟೆಯ ನಂತರ ನೋಡಿ ಹಲ್ವ ತಣ್ಣಗಾಗಿದೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಹಲ್ವ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ರುಚಿಯಂತೂ ಹೇಳೋಕೆ ಆಗೋಲ್ಲ, ಅಷ್ಟು ಟೇಸ್ಟಿಯಾಗಿದೆ. ನೀವು ಹಲಸಿನ ಹಣ್ಣು ಇದ್ದರೆ ಒಮ್ಮೆ ಈ ರೀತಿ ಹಲ್ವ ಮಾಡಿ. ನೀವು ಇದರ ರುಚಿಯಂತೂ ಮರೆಯೋದಿಲ್ಲ, ಗ್ಯಾರಂಟಿ. ಅಷ್ಟು ಸೂಪರ್ ಟೇಸ್ಟಿ ಆಗುತ್ತೆ. ನನ್ನ ಇವತ್ತಿನ ಹಲಸಿನ ಹಣ್ಣಿನ ಹಲ್ವ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.